ಇದು ರಂಗಿನ್ ದುನಿಯಾ. ನೇಮು ಫೇಮು ನಮ್ಮ ಪಾಲಿಗೂ ಇರ್ಲಿ ಅನ್ನೋದು ಹಲವರ ಆಸೆ. ಆದ್ರೆ ಕಲಾವಿದೆ ಆಗ್ಬೇಕು ಅಂತ ಬಂದವಳ ಬಾಳಲ್ಲಿ ಆಗಿದ್ದೇ ಬೇರೆ. ಸಿನಿಮಾ ಚಾನ್ಸ್ ಕೊಡಿಸ್ತೀನಿ ಅಂತ ನಂಬಿಸಿದ್ದ ನಟನೊಬ್ಬ ಖಾಸಗಿ ವಿಡಿಯೋ ಚಿತ್ರೀಕರಿಸಿ ಯುವತಿ ಬಾಳಲ್ಲಿ ಚೆಲ್ಲಾಟವಾಡಿರೋ ಆರೋಪ ಕೇಳಿ ಬಂದಿದೆ. ಅಬ್ಬಬ್ಬಬ್ಬಾ, ಅದೇನ್ ಲುಕ್ಕು, ಅದೇನ್ ಗಾಂಭೀರ್ಯ. ಖಾಕಿ ಬಟ್ಟೆ ತೊಟ್ಟ ಖಡಕ್ ಪೊಲೀಸ್ ಆಫೀಸರ್. ಶಿಸ್ತು ನಿಷ್ಠೆ ಇಲ್ಲ ಅಂದ್ರೆ ತುಟಿಕ್ ಪಿಟಿಕ್ ಅನ್ನಂಗಿಲ್ಲ. ಹಿಂಗೆಲ್ಲ ಅನ್ಕೊಂಡ್ರಾ? ಇದೆಲ್ಲವೂ ಬರೀ ಫೋಟೋ ಶೂಟ್ಗಾಗಿ ಅಷ್ಟೇ. ಹೌದು, ಇವರ ಅಸಲಿಯತ್ತೇ ಬೇರೆ. ಈತ ಖಾಕಿ ಹಾಕೊಂಡಿರೋ ಖಡಕ್ ಪೊಲೀಸ್ ಆಫೀಸರ್ ಅಲ್ಲ, ಮುಖದ ಜೊತೆಗೆ ಮನಸ್ಸಿಗೂ ಬಣ್ಣ ಹಚ್ಚಿ ಮೋಸ ಮಾಡೋ ಕಿಲಾಡಿ. ಮೊದಲಿಗೆ ಈ ರೀಲ್ ಹೀರೋ ಕತೆ ಹೇಳ್ಬಿಡ್ತೀವಿ ಕೇಳಿ. ಹೆಸರು ಸಂತೋಷ್, ಉದ್ಯೋಗ ನಟ, ಭಾಷೆ ಕನ್ನಡ ತಮಿಳು. ಇದಿಷ್ಟೇ ಅಲ್ಲ, ಇನ್ನು ಒಂದು ಸ್ಪೆಷಲ್ ಗುಣ ಈತನಲ್ಲಿದೆ, ಅದೇ ವಂಚನೆ. ಎಸ್, ಈ ನಟ ಅನ್ನೋ ಟ್ಯಾಗ್ ಲೈನ್ ಇಟ್ಕೊಂಡು ಯುವತಿಯೊಬ್ಬಳಿಗೆ ವಂಚಿಸಿದ್ದಾನೆ. ಸಲೂನ್ ಒಂದರಲ್ಲಿ ಬ್ಯೂಟಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದ ಯುವತಿಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನೆಂದು ನಂಬಿಸಿ ನಟ ಸಂತೋಷ್ ಮೋಸ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿ ಬಂದಿದೆ. 2019ರಲ್ಲಿ ಸಂತೋಷ್ನ ಪರಿಚಯ ನಂಗಾಯ್ತು. ಕನ್ನಡ ತಮಿಳು ಸಿನಿಮಾದಲ್ಲಿ ನಟನೆ ಮಾಡ್ತಿರೋದಾಗಿ ಆತ ಪರಿಚಯ ಮಾಡ್ಕೊಂಡ. ನಿನ್ನ ಹೀರೋಯಿನ್ ಮಾಡ್ತೀನಿ ಅಂತ ಹತ್ತಿರವಾಗಿದ್ದ. ಬಳಿಕ ನಾವಿಬ್ರು ಮದ್ವೆ ಆಗೋಣ ಅಂತ ಹೇಳಿದ್ದ. ನಾನ್ ಕೂಡ ಸಂತೋಷ್ನ ಮದ್ವೆ ಪ್ರಪೋಸಲ್ಗೆ ಓಕೆ ಅಂದಿದ್ದೆ. ಆದ್ರೆ ಪ್ರೀತಿ ಮದ್ವೆ ಅಂತ ನಾಟಕ ಆಡಿ ಸಂತೋಷ್ ನಂಬಿಸಿ ಹಲವೆಡೆ ಕರೆದೊಯ್ದು ಲೈಂಗಿಕ ಕ್ರಿಯೆ ನಡೆಸಿದ್ದಾನೆ. ಅಷ್ಟೇ ಅಲ್ಲ, ಅದೆಲ್ಲವನ್ನ ಮೊಬೈಲ್ ನಲ್ಲಿ ಚಿತ್ರೀಕರಿಸಿಟ್ಕೊಂಡಿದ್ದಾನೆ. ಕರ್ದಾಗ ಬರ್ಬೇಕು, ಇಲ್ಲ ಅಂದ್ರೆ ನಿಮ್ ತಂದೆ ತಾಯಿಗೆ ನಿನ್ನ ವಿಡಿಯೋ ತೋರಿಸ್ತೀನಿ ಅಂತ ಧಮ್ಕಿ ಕೂಡ ಹಾಕಿದ್ದಾನೆ. ಸಾಲದಕ್ಕೆ ನಂಗೆ ತಿಳಿಯದ ಹಾಗೆ ಮತ್ತೊಂದು ವಿವಾಹವಾಗಿದ್ದಾನೆ. ಇದನ್ನ ಆತನ ಮನೆ ಬಳಿ ಹೋಗಿ ಪ್ರಶ್ನೆ ಮಾಡಿದ್ದಕ್ಕೆ ನನ್ ಮೇಲೆ ನಡು ರಸ್ತೆಯಲ್ಲಿ ಹಲ್ಲೆ ಮಾಡಿದ್ದಾನೆ. ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ ಯುವತಿ. ದೂರು ನೀಡಿದ್ರು ಕ್ಯಾರೆ ಅನ್ನದ ಜ್ಞಾನಭಾರತಿ ಪೊಲೀಸರು. ಇನ್ನು ಈ ಬಗ್ಗೆ ಯುವತಿ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳಂತೆ. ಆದ್ರೆ ದೂರು ನೀಡಿದ್ರು ಪೊಲೀಸರು ಮಾತ್ರ ಯಾವುದೇ ಕ್ರಮ ತೆಗೆದುಕೊಂಡಿಲ್ವಂತೆ. ಸಾಲದಕ್ಕೆ ಠಾಣೆ ಎದುರೇ ಸಂತೋಷ್ ಯುವತಿ ಮೇಲೆ ಹಲ್ಲೆ ಮಾಡಿದ್ದಾನಂತೆ. ಕಳೆದ 6 ತಿಂಗಳಿಂದ ನ್ಯಾಯಕ್ಕಾಗಿ ಅಲೆದು ಸುಸ್ತಾದ ಸಂತ್ರಸ್ತ ಯುವತಿ ಇದೇ ಫೆಬ್ರವರಿ 15ರಂದು ಮತ್ತೆ 2ನೇ ಬಾರಿ ಎಫ್ಐಆರ್ ದಾಖಲಿಸಿದ್ದಾಳಂತೆ. ಈಗಲೂ ಕರೀತೀವಿ, ನೋಟಿಸ್ ಕೊಡ್ತೀವಿ ಅಂತಿದ್ದಾರಂತೆ ಪೊಲೀಸರು. ಅಂಕಿತಾ ರಾಯ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.